ಸೊ ಈ ವಿಡಿಯೋ ಉದ್ದೇಶ ಇನ್ ಕೇಸ್ ನೀವು ಯಾವ್ದಾನ ವೆಹಿಕಲ್ ಲೋನ್ ತೊಗೊಂಡು ಲೋನ್ ಕಟ್ಟಕ್ಕಾಗ್ದಲೆ ವೆಹಿಕಲ್ ಬ್ಯಾಂಕ್ ಸೀಸಿಂಗ್ ಬಂದಿದೆಯಾ, 2 EMI ಗಿಂತ ಜಾಸ್ತಿ ಆಗಿದೆ, ತಲೆ ಕೆಡಿಸ್ಕೋಬೇಡಿ. ವೆಹಿಕಲ್ನ ಒಂದು ಪಾರ್ಕ್ ಆ್ಯಂಡ್ ಸೇಲ್ ಬೇಕಾದ್ರೂ ಮಾಡ್ಕೊಡ್ತೀವಿ, ನಿಮ್ಮ ಲೋನ್ ಅಮೌಂಟ್ ಏನಿದೆ ಕ್ಲಿಯರ್ ಮಾಡ್ಕೊಡ್ತೀವಿ. ಇಲ್ಲ ಅಂತ ಅಂದರೆ ಪರ್ಚೇಸ್ ಆದರೂ ಮಾಡ್ತೀವಿ. ಪರ್ಚೇಸ್ ಮಾಡಬೇಕು ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾದ್ಮೇಲೆ ಅದಕ್ಕೆ ರಿಟರ್ನ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಪ್ರೈಸಿಗೆ ಬಂದರೆ ಪರ್ಚೇಸ್ ಮಾಡ್ತೀವಿ, ಇಲ್ಲ ಪಾರ್ಕ್ ಆ್ಯಂಡ್ ಸೇಲಿಂಗ್ ಮಾಡ್ತೀವಿ. ಸುಮ್ಮನೆ ಗಾಡಿನ ತೊಗೊಂಡೋಗಿ ಸೀಲಿಂಗ್ ಶೆಡ್ಡಿಗೆ ಬಿಟ್ಬಿಟ್ಟು ನೀವು ದುಡ್ಡನ್ನ ಮತ್ತೆ ಇದು ಮಾಡ್ಕೊಬೇಡಿ. ವೆಹಿಕಲ್ 10 ಲಕ್ಷಕ್ಕೆ ಹೋಗೋ ಸೇಲಿಂಗ್ ಪ್ರೈಸು, ಸೊ ಸೀಲಿಂಗ್ ಶೆಡ್ಡಿಗೆ ಹೋದ್ಮೇಲೆ 5 ಲಕ್ಷಕ್ಕೆ ಹೋಗೋದು. ರಿಮೈನಿಂಗ್ 5 ಲಕ್ಷಕ್ಕೆ ಏನಾಗುತ್ತೆ ನಿಮಗೆ ನೋಟಿಸ್ ಬರುತ್ತೆ, 100% ರಿಮೈನಿಂಗ್ 5 ಲಕ್ಷ ಅವರು ಕಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ಚಾನ್ಸ್ ತೊಗೊಬೇಡಿ. ಇನ್ ಕೇಸ್ ವೆಹಿಕಲ್ ಲೋನ್ ತೊಗೊಂಡು ಓವರ್ ಕಮಿಟ್ಮೆಂಟ್ ಆಗಿ ನಿಮಗೆ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದರೆ ವೆಹಿಕಲ್ ಗುಡ್ ಕಂಡೀಷನ್ ಇದ್ದು ಮಾರ್ಕೆಟ್ ಪ್ರೈಸಿಗೆ ಏನಾಗುತ್ತೆ ಸೇಲ್ ಮಾಡ್ಕೊಡ್ತೀವಿ. ನಮ್ಮದೇ ಆದ ಸಪ್ರೇಟ್ ಒಂದು ಮಾರ್ಜಿನ್ ಪ್ಯಾರಾಮೀಟರಲ್ಲಿ ಸೇಲ್ ಮಾಡ್ಕೊಡ್ತೀವಿ, ಇಲ್ಲಾಂದರೆ ಪರ್ಚೇಸ್ ಮಾಡ್ತೀವಿ. ಸೊ ನಂದಿ ಟ್ರಸ್ಟ್ ಕಾರ್ಸ್ ತುಮಕೂರನ್ನ ವಿಸಿಟ್ ಮಾಡ್ಬೋದು. ಹಾಯ್ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸ್. ಎಲ್ರಿಗೂ ಕಾರ್ ತೊಗೊಳ್ಳೋದು ಇಷ್ಟ, ಆದರೆ ಆ ಕಾರು ನಿಮಗೆ ಮುಳುವಾಗಬಾರ್ದು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಾರ್ಸ್ನ ಸೇಲ್ ಮಾಡೋದಕ್ಕೆ ನಾವಿದ್ದೀವಿ, ಲೋನ್ ಕೊಡೋದಕ್ಕೆ ಬ್ಯಾಂಕ್ನವ್ರು ಇದ್ದಾರೆ, ಹಂಗಂತ ಅತಿ ಆಸೆ ಗತಿಗೇಡು ಅನ್ನೋ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಸಂಪಾದನೆಗೆ ಮೀರಿ, ಅವಶ್ಯಕತೆಗೆ ಮೀರಿ ಯಾವುದೂ ಪಡ್ಕೊಳಕ್ಕೆ ಹೋಗಬಾರ್ದು. ಏಕೆಂದರೆ ಸಂಪಾದನೆ ಇಲ್ಲ ಅಂತ ಅಂದಮೇಲೆ ಓವರ್ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಅದು ನಿಮ್ಮ ಲೈಫ್ನ ಪೂರ್ತಿ ಕಂಪ್ಲೀಟು ಸ್ಪಾಯ್ಲ್ ಮಾಡ್ತದೆ. ಯಾಕೆಂದರೆ ಈ ಮಾತನ್ನು ಏನಕ್ಕೆ ಹೇಳ್ತೀನಿ ಅಂತ ಅಂದರೆ, ಮೊನ್ನೆ ಒಂದು ಎಲ್ಲ ರೆಗ್ಯುಲರಾಗಿ ನಾನು ನೋಡ್ತಾ ಇದ್ದೀನಿ, ಮೊನ್ನೆ ಅಂತ ಅಲ್ಲ ಸುಮಾರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ನೀವು ವೆಹಿಕಲ್ಗಳನ್ನ ತೊಗೊಂಡಿದ್ದು ಮ್ಯಾಕ್ಸಿಮಮ್ ವೆಹಿಕಲ್ಲು ಎಲ್ಲ ಬ್ಯಾಂಕ್ ಸೀಸಿಂಗಲ್ಲಿ ಇರುತ್ತೆ. ಬ್ಯಾಂಕ್ ಸೀಸಿಂಗಲ್ಲಿ ಏನಕ್ಕೆ ಇರುತ್ತೆ ಅಂತ ಅಂದರೆ, ಬಿಕಾಸ್ ಆಫ್ ಕಾಂಪಿಟೇಷನ್ ಏನಕ್ಕೆ ಅಂತ ಅಂದರೆ, ಈಗ ನಿಮ್ಮ ಸಂಪಾದನೆ ಕಡಿಮೆ ಇರುತ್ತೆ, ಬಟ್ ನಿಮ್ಮ ರಿಲೇಷನ್ನು ಅಥವಾ ಫ್ರೆಂಡ್ಸು ಅಥವಾ ಎದುರುಗಡೆ ಮನೆಯರೋ ಯಾರೋ ಒಂದು ಕಾರ್ ತೊಗೊಂಡಿರ್ತೀರ, ಬಟ್ ಅವ್ರಿಗೆ ಕಾಂಪೀಟ್ ಮಾಡೋಕೆ ಹೋಗ್ತೀರಾ. ಆ ಕಾಂಪೀಟ್ ಮಾಡೋಕೆ ಹೋಗಿ ಏನು ಮಾಡ್ತೀರಾ, ಅವನೊಂದು 3 ಲಕ್ಷ ಕಾರು ತೊಗೊಂಬಂದಿರ್ತಾನೆ, ಎದುರುಗಡೆ ಮನೆಯೋ ಯಾರೋ ಇನ್ನೊಬ್ಬ ಮತ್ತೊಬ್ಬ XYZ ಪರ್ಸನ್, ನೀವು ಅವನಿಗಿಂತ ಜಾಸ್ತಿನೇ ತೊಗೊಳ್ಬೇಕು. ಯಾಕೆಂದರೆ ಕಾಂಪಿಟೇಷನ್ ಅಂತ ಅಂದಮೇಲೆ ಏನಾಗಿರುತ್ತೆ ಅದಕ್ಕಿಂತ ಜಾಸ್ತಿನೇ ತೋರಿಸ್ಕೋಬೇಕಲ್ಲ. ಆ ಉದ್ದೇಶದಿಂದ ಏನು ಮಾಡ್ತೀರಾ, ಗಾಡಿ ತೊಗೊಳ್ತೀರಾ, 0 ಡೌನ್ ಪೇಮೆಂಟ್ ಬೇಕು ಅಂತೀರಾ, ಸಂಪಾದನೆ ಇರಲ್ಲ. ಇವಾಗ ಏನು ಈ ಬ್ಯಾಂಕ್ನವರೆಲ್ಲ ಹೆಂಗೆ ಅಂದರೆ, ಸ್ವಂತ ಮನೆ ಇದ್ದು ಜಮೀನು ಇದ್ದರೆ ಸಾಕು, ಯಾಕೆಂದರೆ ಲೈಫ್ ಟೈಮು ಯಾವಾಗ ಬೇಕಾದ್ರೂ ರಿಕವರಿ ಮಾಡ್ಕೊಬೋದು ಕೋರ್ಟ್ಗೆ ಹಾಕೊಂಡು. ಸೊ ನಿಮ್ಗೆ ಏನು ಮಾಡ್ತಾರೆ, ಲೋನ್ ಕೊಡ್ತಾರೆ. ಬಟ್ ತಿಳ್ಕೊಂಡಿರಿ, ವೆಹಿಕಲ್ಗೆ ಲೋನ್ ತೊಗೊಂಡಿದ್ದಾದಮೇಲೆ ಯಾವುದೇ ರೀತಿಯ ಲೋನ್ ತೊಗೊಳ್ಳಿ, ನಿಮಗೆ ಎಲ್ಲಾದ್ರ ಮೇಲೆ ಸಿಗ್ನೇಚರ್ ಮಾಡ್ಕೊಂಡಿರ್ತಾರೆ. ನಿಮಗೆ ಗೊತ್ತಿರಲ್ಲ, ಒಂದು ಗ್ರಂಥ ಇದ್ದಂಗೆ ಇರುತ್ತೆ, ದೊಡ್ಡ ಬುಕ್ ಇರುತ್ತೆ, ಎಲ್ಲದಕ್ಕೂ ಸಿಗ್ನೇಚರ್ ಮಾಡ್ಕೊಟ್ಬಿಟ್ಟಿರ್ತೀರಾ. ನಿಮ್ಮದನ್ನೇ ಬೇಕಾದ್ರೆ ನಿಮ್ಮನ್ನೇ ನೀವು ಮಾರ್ಬಿಟ್ಟಿರ್ತೀರಾ, ಆ ಲೆವೆಲಿಗೆ ಸಿಗ್ನೇಚರ್ ಮಾಡ್ಕೊಟ್ಟಿರ್ತೀರಾ. ಯಾಕಂದರೆ ತೋಳ ಖುಷಿಯಲ್ಲಿ ಯಾರು ಓದ್ತಾರೆ, ಒಂದು ಬುಕ್ಕು ಆಲ್ಮೋಸ್ಟ್ ಓದಬೇಕು ಅಂದರೆ ನಿಮಗೆ ಸುಮಾರು ಟೈಮ್ ಬೇಕು, ಅದನ್ನು ಯಾರು ಓದೋದಿಲ್ಲ. ಸೊ ವೆಹಿಕಲ್ ಲೋನ್ ತೊಗೊಳ್ತೀರಾ, ವೆಹಿಕಲ್ ಲೋನ್ ಕಟ್ಟಕ್ಕಾಗೋದಿಲ್ಲ, ವೆಹಿಕಲ್ ಲೋನ್ ಕಟ್ಟಕ್ಕಾಗಲ್ಲ, ಏನು ಮಾಡ್ತೀರಾ, ವೆಹಿಕಲ್ ಬ್ಯಾಂಕ್ ಸೀಸಿಂಗಲ್ಲಿ ಸೀಸ್ ಆಗುತ್ತೆ. 10 ಲಕ್ಷ ರೂಪಾಯಿ ಭಾಳ ಕಾರು 5 ಲಕ್ಷಕ್ಕೆ ಸೇಲ್ ಆಗುತ್ತೆ. ಇನ್ನು 5 ಲಕ್ಷಕ್ಕೆ ಅವರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಕೋರ್ಟಿಗೆ ಹಾಕ್ತಾರೆ, ನೋಟಿಸ್ ಕಳಿಸ್ತಾರೆ. ವೆಹಿಕಲ್ದು ಲೋನು ಕ್ಲಿಯರ್ ಆಗೋವರೆಗೂ ಬಿಡೋದಿಲ್ಲ, ಸಿಬಿಲಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇವತ್ತೇನೋ ಓಕೆ, ನಾಳೆ ದಿನ ಯಾವ ಥರ ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತೇನೋ ಚಿಕ್ಕದಾಗಿರ್ತೀರ, ನಾಳೆ ದಿನ ಎಲ್ಲ ಜವಾಬ್ದಾರಿ ಇರುತ್ತೆ, ನಾಳೆ ದಿನ ಕಷ್ಟ ಬರುತ್ತೆ. ಯಾವುದೋ ಒಂದು ಚಿಕ್ಕ ಲೋನ್ ಕೂಡ ತೊಗೊಳಕ್ಕಾಗಲ್ಲ, ಅಷ್ಟು ಡಿಮೆರಿಟ್ ಆಗಿಬಿಡುತ್ತೆ ನಿಮ್ಮದು ಪ್ರೊಫೈಲು. ಸೊ ಯಾವುದೇ ಕಾರಣಕ್ಕೂ ಓವರ್ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇವತ್ತು 6 ತಿಂಗಳು ಲೋನ್ ಕಟ್ಟಿದ್ದಾದಮೇಲೆ ಟಾಪ್ ಅಪ್ ಲೋನ್ಗೋಸ್ಕರ ಕಾಲ್ ಬರುತ್ತೆ, ಎಲ್ಲರಿಗೂ ಕಾಲ್ ಬರುತ್ತೆ. ಇವನ್ ಪರ್ಸನಲ್ ಲೋನ್ ತೊಗೊಂಡ್ರು ಕಾಲ್ ಬರುತ್ತೆ. ದಯವಿಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ಇದ್ದು ಮತ್ತು ನಿಮಗೆ ಅದನ್ನು ಲೋನ್ ಅಮೌಂಟ್ ಕಟ್ಟಕ್ಕಾಗದಿದ್ರೆ ಮಾತ್ರ ತೊಗೊಳ್ಳಿ. ಟಾಪ್ ಅಪ್ ಲೋನ್ ತೊಗೊಂಡಿರೋ ಕಾರ್ಗಳೆಲ್ಲ ಬ್ಯಾಂಕ್ ಸೀಸಿಂಗಲ್ಲೇ ಇದ್ದಾವೆ, ನಾನೆಲ್ಲ ನೋಡಿದ್ದೀನಿ. ಸೊ ದಯವಿಟ್ಟು ಓವರ್ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓವರ್ ಕಮಿಟ್ಮೆಂಟ್ ಮಾಡ್ಕೊಂಡು ಮನಸ್ಸಿಗೆ ನೆಮ್ಮದಿ ಹಾಳು ಮಾಡ್ಕೊಂಡು ಇರೋ ಎಲ್ಲ ಕಾಯಿಲೆ ತೊಗೊಂಡು ಮನೆಗಿರೋದೆಲ್ಲ ಕಾಯಿಲೆ ಬರ್ಸಕ್ಕೆ ಹೋಗಬೇಡಿ. ಮತ್ತು ವೆಹಿಕಲ್ ತೊಗೊಬೇಕಾದ್ರೆ ಫಸ್ಟ್ ವೆಹಿಕಲ್ ಆಗಲಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಆಗಿ ಪ್ರಾಪರಾಗಿ ನಿಮ್ಮ ಅವಶ್ಯಕತೆ ಮತ್ತು ನಿಮ್ಮ ಆದಾಯಕ್ಕೆ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ. ಓವರಾಗಿ ಯಾವುದು ತೊಗೊಳಕ್ಕೆ ಹೋಗಬೇಡಿ. ಸೊ ಇವತ್ತು ಏನಾಗ್ತಾ ಇದೆ ಅಂತ ಅಂದರೆ, ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ಇನ್ ಕೇಸು ಸಾಲ ಮಾಡಿ ಲೋನ್ ತೊಗೊಳ್ತೀರಾ, ಸೆಕೆಂಡ್ ಹ್ಯಾಂಡ್ ಕಾರ್ ಏನೋ ನಿಮಗೆ ಕೈ ಕೊಟ್ಟರೆ EMI ಕಟ್ತೀರೋ ಅಥವಾ ಗಾಡಿ ರಿಪೇರಿ ಮಾಡ್ಕೊತೀರಾ, ಇದನ್ನು ಯೋಚನೆ ಮಾಡಿ ಪ್ರಾಪರಾಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಸೊ 50,000 ರೂಪಾಯಿ ನಿಮ್ಮದು ರೆಗ್ಯುಲರ್ ಇನ್ಕಮ್ ಸ್ಯಾಲರಿ ಬರುತ್ತೆ ಅಂತ ಅಂದರೆ, ಆಲ್ರೆಡಿ ನಿಮ್ದು EMI ಹೋಗ್ತಾ ಇದೆ ಅಂದರೆ ದಯವಿಟ್ಟು ಕಾರ್ ತೊಗೊಳಕ್ಕೆ ಹೋಗಬೇಡಿ. ಆಲ್ರೆಡಿ EMI ಹೋಗಬೇಕಾದ್ರೆ ಜೀವನ ಮಾಡ್ತೀರಾ, ಆ EMI ಕಟ್ತೀರಾ, ಕಾರ್ EMI ಕಟ್ತೀರಾ, ಯಾವ EMI ಅಂತ ಕಟ್ತಾ ಹೋಗ್ತೀರಾ, ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಒಂದು ತಿಂಗಳೇನೋ ನಿಮ್ಮ ಕೆಲಸ ಏನೋ ಹೋಯ್ತು, ಇಲ್ಲ ಮನೆಗೆ ಯಾರಿಗೂ ಸಮಸ್ಯೆ ಆಯಿತು ಅಂದರೆ ಆ EMI ಕಟ್ಟಕ್ಕಾಗಲ್ಲ, ಈ EMI ಕಟ್ಟಕ್ಕಾಗಲ್ಲ. 2ನೇ ತಿಂಗಳು ಬ್ಯಾಂಕ್ ಸೀಸಿಂಗ್ಗೆ ಗಾಡಿ ಹೋಗ್ತಿದೆ. ಸೊ ಇದೇ ಆಗಿರ್ಬೋದು ಎನಿ ಕಮಿಟ್ಮೆಂಟು. ಸೊ ನಿಮ್ಮ ಆದಾಯ 50,000 ಇತ್ತು ಅಂದರೆ ದಯವಿಟ್ಟು ಒಂದು 2 ಲಕ್ಷದ 3 ಲಕ್ಷದ ವಿತಿನ್ 5 ಲ್ಯಾಕ್ಸ್ ಒಳಗಡೆ ಇರೋಂಥ ಗಾಡಿ ತೊಗೊಳ್ಳಿ. 1 ಲಕ್ಷದ ಮೇಲ್ಪಟ್ಟು ಆದಾಯ ನಿಮಗಿತ್ತು ಅಂದರೆ 10 ಲಕ್ಷದ 15 ಲಕ್ಷದ ಕಾರ್ ತೊಗೊಳ್ಳಿ. ಕಾರಿನ ಬೆಲೆಗೆ ತಕ್ಕಂತೆ ವೆಹಿಕಲ್ ಮೇಂಟೆನೆನ್ಸ್ ಬರುತ್ತೆ. 2 ಲಕ್ಷ 3 ಲಕ್ಷ ರೂಪಾಯಿ ಕಾರ್ದು ಟೈರ್ ಕಾಸ್ಟ್ ಒಂದು 2,500-3,000 ರೂಪಾಯಿ ಸಿಕ್ಕಿದ್ರೆ 10 ಲಕ್ಷ ರೂಪಾಯಿ ಕಾರು 10,000 ರೂಪಾಯಿ ಆಗುತ್ತೆ. ಬರೀ ಟೈರ್ದೆಲ್ಲ ಮೇಂಟೆನೆನ್ಸ್ ಕೂಡ ಅದೇ ಥರ ಇರುತ್ತೆ. ಇವತ್ತೇನು 3 ಲಕ್ಷ ಕೊಟ್ಟರೆ BMW ಕಾರ್ ಸಿಗುತ್ತೆ, ಬಟ್ BMW ಕಾರ್ ಸಿಕ್ಕಿದಾದ್ಮೇಲೆ ಮೇಂಟೆನೆನ್ಸ್ ಮಾಡೋದು ನೆಕ್ಸ್ಟ್ ಆಪ್ಷನ್ ಆಗಿರುತ್ತೆ. 3 ಲಕ್ಷ ರೂಪಾಯಿ ಕಾರ್ ಸಿಕ್ಕಿದ್ರೆ ಸಪೋಸ್ ಇಂಜಿನ್ ಏನಾದ್ರು ಫೇಲ್ಯೂರ್ ಆಯಿತು ಅಂದರೆ ಇಂಜಿನ್ ಮಾಡಿಸೋದಕ್ಕೆ ಒಂದು 5-6 ಲಕ್ಷ ಬೇಕು. ಟರ್ಬೋ ಫೇಲ್ಯೂರ್ ಆಯಿತು ಅಂದರೆ 1.5 ಲಕ್ಷ ಬೇಕು. ಬರೀ ಸಸ್ಪೆನ್ಷನ್ಗೆ 1.5 ಲಕ್ಷ ಬೇಕು. ಕಡಿಮೆ ಪ್ರೈಸಿಗೆ ಪ್ರೀಮಿಯಂ ಕಾರ್ ಸಿಗುತ್ತೆ, ಬಟ್ ಅದನ್ನು ಸಾಕಷ್ಟು ಶಕ್ತಿ ನಿಮಗೆ ಇದೆಯಾ ಫಸ್ಟ್ ಯೋಚನೆ ಮಾಡ್ಕೊಳ್ಳಿ. ಸೊ ಸುಮ್ಮನೆ ಬರ್ಡನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾದಮೇಲೆ ನೆಕ್ಸ್ಟ್ ಮೇಂಟೆನೆನ್ಸು. ಸೊ ಎಲ್ಲೋ 5,000 ರೂಪಾಯಿ ಇದು ಸರ್ವಿಸ್ ಕಾಸ್ಟ್ ಆಗುತ್ತೆ, ಎಲ್ಲೋ 3,000 ರೂಪಾಯಿ ಮಾಡ್ಕೊಡ್ತಾರೆ, ನಂಗೆ ಭಾಳ ಉಳಿಸ್ಕೊಡ್ತಾರೆ ಅಂತ ಹೋದರೆ ಸರ್ವಿಸಲ್ಲಿ ಕಾಂಪ್ರಮೈಸ್ ಆಗಿರುತ್ತೆ. ಯಾಕೆಂದರೆ ರೆಗ್ಯುಲರ್ ಸರ್ವಿಸಲ್ಲಿ ಏನೇನು ಪಾರ್ಟ್ಸ್ ಚೇಂಜ್ ಮಾಡಬೇಕು ಆ ಸರ್ವಿಸಲ್ಲಿ ಆ ಪಾರ್ಟ್ಸ್ ಚೇಂಜ್ ಮಾಡಲ್ಲ, ಬರೀ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾರೆ, ರಿಮೈನಿಂಗ್ ಬಿಟ್ಬಿಡ್ತಾರೆ. ಆ ಪಾರ್ಟ್ ವೇರೆಂಟರ್ ಆಗುತ್ತೆ. ಸೊ ಮಧ್ಯದಾರಲ್ಲಿ ಎಲ್ಲ ನಿಂತ್ಕೊಳ್ಳುತ್ತೆ, ಇಲ್ಲ ಗಾಡಿ ಏನೋ ಡ್ಯಾಮೇಜ್ ಆಗುತ್ತೆ, ಇಲ್ಲ ಚಾನ್ಸಸ್ ಆಫ್ ಫೇಲ್ಯೂರು ಆಕ್ಸಿಡೆಂಟು ಈ ಥರ ಆಗುತ್ತೆ. ಪ್ರಿವೆಂಟಿವ್ ಮೇಂಟೆನೆನ್ಸ್ ಯಾವ್ಯಾವ ಸರ್ವಿಸಲ್ಲಿ ಏನೇನು ಮಾಡಿಸ್ಕೋಬೇಕು ಅದನ್ನು ಯಾವುದೇ ಕಾರಣಕ್ಕೂ ಆ್ಯಸ್ ಪರ್ ಕಂಪ್ನಿ ಸ್ಟ್ಯಾಂಡರ್ಡ್ನ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. 500 ರೂಪಾಯಿ ಉಳಿಸ್ಬೋದು, ಅದರಿಂದ ತುಂಬ ಎಕ್ಸ್ಪೆಂಡಿಚರ್ಸ್ ತುಂಬ ಜಾಸ್ತಿ ಬರುತ್ತೆ. ಇವನ್ ಬ್ರೇಕ್ ಪ್ಯಾಡ್ ಆಗಿರ್ಬೋದು, ಏರ್ ಫಿಲ್ಟ್ರು, AC ಫಿಲ್ಟ್ರು ಎಲ್ಲ ಪ್ರತಿಯೊಂದು ಅಷ್ಟೇ ಗಾಡಿಗೆ ಅಷ್ಟಲ್ದಲ್ಲೇ ಡಿಸೈನ್ ಮಾಡಿರೋದಿಲ್ಲ. ಸೊ ಆ್ಯಸ್ ಪರ್ ಕಂಪ್ನಿ ಸ್ಟ್ಯಾಂಡರ್ಡ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಮತ್ತು ಸ್ಕಿಲ್ಡ್ ಮ್ಯಾನ್ ಪವರ್ ಯಾರಿರ್ತಾರೆ, ಒಂದು ಬ್ರಾಂಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಅವರೇನೋ ಲೋಕಲ್ ವರ್ಕ್ಶಾಪ್ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ ಅನ್ನೋ ಸರ್ವಿಸ್ ಬಿಟ್ಟು ಮಾಡ್ಕೊಳ್ಳಿ.
ಅವ್ನು SLCನೂ ಓದಿಲ್ಲ, ಅವ್ನಿಗೇನು ಬರೋದಿಲ್ಲ, ಎಲ್ಲ ಸುಮ್ಮನೆ ಅಡ್ಡಾಡ್ಡಿ ಕೆಲಸ ಮಾಡ್ತಾನೆ ಅಂದರೆ ದಯವಿಟ್ಟು ನಿಮ್ಮ ಕಾರ್ನ ಕೊಟ್ಟು ಹಾಳು ಮಾಡ್ಕೊಳಕ್ಕಂತೂ ಹೋಗಲೇಬೇಡಿ. ಯಾಕೆಂದರೆ ಇವತ್ತು ಬರ್ತಾ ಇರೋ ಗಾಡಿಗಳು ನೀನು ಸ್ಕಿಲ್ ಮ್ಯಾನ್ ಪವರ್ ಅಂತ ಅಂದರೆ ನಿಮಗೆ ಅದು ಸರ್ಟಿಫಿಕೇಷನ್ ಇರುತ್ತೆ, ಟ್ರೈನಿಂಗ್ ಆಗಿರುತ್ತೆ. ಹೊಸ ಗಾಡಿಗಳು ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಅದರಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಎವ್ರಿ ಡೇ ಒಂದೊಂದು ಅಪ್ಡೇಷನ್ ಆಗ್ತಾ ಇರುತ್ತೆ. ಆ ಅಪ್ಡೇಷನ್ನ ಲರ್ನಿಂಗ್ ಯಾರು ಮಾಡಿರ್ತಾರೆ ಅಂಥವ್ರು ಮಾತ್ರ ವೆಹಿಕಲ್ನ ನಿಮಗೆ ಕರೆಕ್ಟಾಗಿ ಸರ್ವಿಸ್ ಮಾಡ್ಕೊಡೋದಕ್ಕೆ ಸಾಧ್ಯ. ಮತ್ತು ನಾನ್ ಸರ್ಟಿಫೈಡ್ ಪಾರ್ಟ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಕಡಿಮೆ ಪಾರ್ಟಿಗೆ ಸಿಗುತ್ತೆ ಅಂತ ಹೇಳಿ ನಾನ್ ಸರ್ಟಿಫೈಡ್ ಪಾರ್ಟ್ನ ಯೂಸ್ ಮಾಡಿದ್ರೆ ಗಾಡಿ 100% ಡ್ಯಾಮೇಜ್ ಆಗುತ್ತೆ. ಆಯಿಲು ಅಷ್ಟೇ, ಏನು ಗ್ರೇಡು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆಯಿಲ್ ಗ್ರೇಡ್ನ ಯೂಸ್ ಮಾಡ್ಕೊಳ್ಳಿ. ಸೊ ವೆಹಿಕಲ್ ಮೇಂಟೆನೆನ್ಸು ಪ್ರಾಪರ್ ಆಗಿದೆ. ಯಾಕೆಂದರೆ ಕಂಪ್ಲೀಟು ಫ್ಯಾಮಿಲಿ ನಿಮ್ಮ ಕಾರಲ್ಲಿ ಇರುತ್ತೆ. ಆ ಫ್ಯಾಮಿಲಿನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಕಾಪಾಡ್ಕೊಳ್ಳೋದು ಯಾವಾಗ ವೆಹಿಕಲ್ ಚೆನ್ನಾಗಿರಬೇಕು, ಓಡಿಸೋ ನೆಟ್ಟು ಓಡಿಸಬೇಕು. ವೆಹಿಕಲ್ ಡಾಕ್ಯುಮೆಂಟ್ ಅನ್ನೋದು ಮ್ಯಾಂಡೇಟ್ರಿ. ಸೊ ಯಾಕೆಂದರೆ ವೆಹಿಕಲ್ ಡಾಕ್ಯುಮೆಂಟು ಪ್ರಾಪರ್ ಆಗಿದ್ದರೆ ಮಾತ್ರ ವೆಹಿಕಲ್ನ ಯೂಸ್ ಮಾಡಿ. ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಎಮಿಷನ್ ಸರ್ಟಿಫಿಕೇಟ್ ಇರಬೇಕು, ಓಡಿಸೋ ನೆಟ್ಟಿಗೆ ಇರಬೇಕು, ಗಾಡಿ ಟೈರ್ ಸರಿಯಾಗಿರಬೇಕು, ಗಾಡಿ ಕಂಡೀಷನ್ ಚೆನ್ನಾಗಿರಬೇಕು. ಹಂಗಿದ್ರೆ ಮಾತ್ರ ಗಾಡಿನ ರೋಡಿಗೆ ತೊಗೊಂಡೋಗಿ. ಯಾಕೆಂದರೆ ನೀವು ಸರಿಯಾಗಿ ಹೋದ್ರು ಎದುರುಗಡೆ ಸರಿಯಾಗಿ ಬರ್ತಾರೋ ಗೊತ್ತಿಲ್ಲ. ಇನ್ ಕೇಸ್ ಏನಾರ ಇಶ್ಯೂಸ್ ಆಯಿತು, ಇನ್ ಕೇಸ್ ಇನ್ಶೂರೆನ್ಸ್ ಇಲ್ಲ ಓಡಿಸೋ ವೆಹಿಕಲ್ ಒಂದು ವೆಹಿಕಲ್ ಯಾರು ಡ್ರೈವ್ ಮಾಡ್ತಾನೆ ಅವ್ನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ವೆಹಿಕಲ್ ಇನ್ಶೂರೆನ್ಸ್ ಇಲ್ಲ ಅಂದ್ರೂ ನಾಳೆ ದಿನ ಏನಾರ ಡ್ಯಾಮೇಜ್ ಆದರೆ ಕಂಪ್ಲೀಟ್ ಅಮೌಂಟ್ನ ನೀವೇ ಬೇರ್ ಮಾಡಬೇಕಾಗುತ್ತೆ. ಆ ಡ್ಯಾಮೇಜ್ನ ಹೊರೆ ಹೊತ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ದಯವಿಟ್ಟು ವೆಹಿಕಲ್ ಓಡಿಸಬೇಕಾದ್ರೆ RC ಇನ್ಶೂರೆನ್ಸು DL ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದೆಲ್ಲ ಪ್ರಾಪರ್ ಆಗಿದ್ದರೆ ಮಾತ್ರ ವೆಹಿಕಲ್ನ ರೋಡಿಗೆ ತೊಗೊಂಡೋಗಿ. ಇಲ್ಲಾಂದರೆ ತೊಗೊಂಡು ಹೋಗೋಕ್ಕೆ ಹೋಗಬೇಡಿ. ಚಿಕ್ಕ ಹುಡುಗರಂತೂ ಯಾವುದೇ ಕಾರಣಕ್ಕೂ ಗಾಡಿ ಅಂತೂ ಕೊಡೋಕ್ಕೆ ಹೋಗಬೇಡಿ. ಇವತ್ತೇನಾಗಿದೆ ಅಂದರೆ 16-17 ವರ್ಷ ಆಗಿರಲ್ಲ, ನನಗೆ ಕಾರ್ ಬೇಕು, ಬೈಕ್ ಬೇಕು, ಈ ಥರ ಇದೆ. ಬಟ್ RTO ನಾಮ್ಸ್ ಏನಿದೆ ಅದನ್ನು ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲ ಕಂಪ್ಲೀಟು ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಇವತ್ತು ಎಲ್ಲ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಎಲ್ಲ ಇದೆ. ಸುಮಾರು ಟೂಲ್ ಇದೆ. ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಗೊತ್ತಿಲ್ಲ. ಹಂಗೆ ಅಂದ್ಕೊಂಡು ಹೇಳ್ಕೊಂಡು ಬರ್ತಾರೆ, ಚೆನ್ನಾಗಿರೋ ಕಾರ್ನ ರಿಜೆಕ್ಟ್ ಮಾಡ್ತಾರೆ, ಚೆನ್ನಾಗಿದ್ದ ಗಾಡಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಸೊ ನೀವು ವೆಹಿಕಲ್ ಇನ್ಸ್ಪೆಕ್ಷನ್ ಯಾರು ಮಾಡ್ತಾರೆ ಅವ್ರನ್ನ ಬಿಲೀವ್ ಮಾಡಿ ಗಾಡಿ ತೊಗೊಳ್ತೀರಾ ಅಂತಂದರೆ ನಾನು ಹೇಳೋದು ಒಂದೇ. ನಾಳೆ ದಿನ ಇವತ್ತು ವೆಹಿಕಲ್ ತೊಗೊಂಡು ನಾಳೆನೇ ಇಂಜಿನ್ ಪ್ರಾಬ್ಲಮ್ ಆಯಿತು, ಮತ್ತೊಂದಾಯಿತು, ನೀನು ಸರ್ಟಿಫಿಕೇಷನ್ ಮಾಡಿದಾದಮೇಲೆ ಆ ಗಾಡಿ ಏನಾದ್ರು ಪ್ರಾಬ್ಲಮ್ ಆದರೆ ಅದು ಜವಾಬ್ದಾರಿ ನೀನು ತೊಗೊಂಡು ಕ್ಲಿಯರ್ ಮಾಡ್ತೀನಿ ಅನ್ನೋದಾದರೆ ನಿನಗೆ 5,000 ರೂಪಾಯಿ ಕೊಟ್ಟು ನಾನು ಇನ್ಸ್ಪೆಕ್ಷನ್ ಮಾಡಿ ನೀನು ಹೇಳಿದ ಗಾಡಿ ನಾನು ತೊಗೊಳ್ತೀನಿ ಅಂತ ಒಂದು ಮಾತು ಕೇಳಿ. ಯಾಕೆಂದರೆ ನೀವೇನು ಮಾಡ್ತೀರಾ, ಶೋರೂಮ್ ಇಟ್ಟಿರೋನ್ನ ಟ್ರಸ್ಟ್ ಮಾಡಲ್ಲ. ಯಾರೋ ದಾರಿಯಲ್ಲಿ ಹೋಗೋನು ಏನೋ ಬಂದು ನಾನು ಚೆಕ್ ಮಾಡ್ತೀನಿ, ನನ್ನ ಇದು ಮಾಡಿ ಅಂತಂದರೆ ಅವನ್ನ ಟ್ರಸ್ಟ್ ಮಾಡಿ ಗಾಡಿ ತೊಗೊಳ್ತೀರಾ. ನಾನು ಹೇಳ್ತೀನಿ ಕೇಳಿ, ಯಾವುದೇ ಒಬ್ಬ ಶೋರೂಮ್ ಇಟ್ಕೊಂಡು ಗಾಡಿನ ಸೇಲ್ ಮಾಡ್ತಾರೆ, ಯಾವುದೇ ವಸ್ತುನ ಸೇಲ್ ಮಾಡ್ತಾರೆ ಅಂತ ಅಂದರೆ ಅವ್ರದೇ ಆದ ಒಂದು ಎಥಿಕ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇನ್ ಕೇಸು ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮ ಶೋರೂಮ್ದು ರೆಪ್ಯುಟೇಷನ್ ಹಾಳಾಗುತ್ತೆ ಅಂದ್ಕೊಂಡು ನಿಮಗೆ ಆ ಥರದ ಗಾಡಿಗಳೇ ಆಗಲಿ ವಸ್ತುನೇ ಆಗಲಿ ಸೇಲ್ ಮಾಡಲ್ಲ. ಇನ್ ಕೇಸ್ ಸೇಲ್ ಆಗಿ ಅದು ಡಿಫೆಕ್ಟ್ ಆಯಿತು ಅಂದರೆ ಶೋರೂಮ್ ಮುಂದೆ ನಾನ್ಸೆನ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ಕೊಂಡು ಚೆನ್ನಾಗಿರೋ ವಸ್ತುನೇ ಕೊಡ್ತಾರೆ. ಇಲ್ಲ ನೀವು ಹೋಗ್ಬಿಟ್ಟು ನನ್ನ ಹತ್ರ ಇಷ್ಟು ಬಜೆಟ್ ಇದೆ, ನನಗೆ ಈ ಥರದ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿ ಯಾವುದೇ ಆದ ಮನುಷ್ಯ ಕರೆಕ್ಟಾಗಿದ್ದರೆ ಅವನೊಂದು ಗುಡ್ ಎಥಿಕ್ಸ್ ಇದ್ದರೆ ನಿಮಗೆ ಒಳ್ಳೆ ಪ್ರಾಡಕ್ಟ್ನೇ ಕೊಡ್ತಾರೆ. ಹೊರಗಡೆ ಇರೋನ ನಂಬೋದಕ್ಕಿಂತ ನಿಮ್ಮ ಕಣ್ಮುಂದೆ ಇರೋಂಥ ಶೋರೂಮ್ನ ನಂಬಿ ಗಾಡಿ ತೊಗೊಳ್ಳಿ. ನಾನು ಹೇಳ್ತಾ ಇರೋದು ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂದರೆ ನೀವು ಹೋಗಿ ಕೇಳ್ಬೋದು. ಸಪೋಸು ನನ್ನ ಶೋರೂಮಲ್ಲೇ ನೀವು ಬಂದು ಗಾಡಿನ ಕೇಳ್ತೀರಾ, ಗಾಡಿನ ನಾವು ತೋರಿಸ್ತೀವಿ ತೊಗೊಳ್ಳಿ ಅಂತ ಅಂದರೆ ನೀವು ಗಾಡಿ ತೊಗೊಳ್ಳಲ್ಲ. ನನ್ನ ಫ್ರೆಂಡ್ ಇಲ್ಲ ಮೆಕ್ಯಾನಿಕ್ ಯಾರೋ ಇದ್ದಾನೆ, ಬಂದು ಕರ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ತೀನಿ ಅಂತ ಹೇಳ್ತೀರಾ. ಸಪೋಸ್ ಆ ಗಾಡಿ ಅವ್ನು ಚೆಕ್ ಮಾಡಿ ತೊಗೊಳ್ತಾರೆ, ನೆಕ್ಸ್ಟ್ ಇಂಜಿನ್ ಸೀಸ್ ಆಯಿತು, ಮತ್ತೊಂದು ಆಯಿತು, XYZ ಏನೋ ಒಂದು ಫೇಲ್ಯೂರ್ ಆಗುತ್ತೆ. ನೀವು ಬಂದು ಕೇಳೋ ರೈಟ್ಸು ನಿಮ್ಗೆ ಇರೋದಿಲ್ಲ. ಯಾಕೆಂದರೆ ನಾನೇನು ಹೇಳ್ತೀನಿ, ನೀವು ಗಾಡಿ ಚೆಕ್ ಮಾಡಿರಾ, ಗಾಡಿ ಓಡಿಸಿರಾ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ಕೊಂಡಿರಾ, ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿ ತೊಗೊಂಡಿರಾ. ಸೊ ನೀನು ಅದೇನಿದೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಡ್ತೀವಿ. ಸೊ ಅದೇ ನೀವಾಗ ನೀವು ಬಂದು ಸರ್ ಒಳ್ಳೆ ಗಾಡಿ ಕೊಡಿ ಅಂತ ಕೇಳಿ ನಮ್ಮನ್ನು ಟ್ರಸ್ಟ್ ಮಾಡಿ ತೊಗೊಂಡಾಗ ನಿಮ್ಗೆ ಏನೇ ಪ್ರಾಬ್ಲಮ್ ಅದನ್ನು ಅಟ್ಲೀಸ್ಟ್ ಸಪೋರ್ಟ್ ಮಾಡ್ತೀವಿ. ಶೋರೂಮ್ನವ್ರು ಯಾರು ಸಪೋರ್ಟ್ ಮಾಡಿದಂಗೆ ಏನು ಮಾಡೋದಿಲ್ಲ. ಸೊ ಆದಷ್ಟು ಶೋರೂಮ್ ಪೀಪಲ್ಸ್ನ ನಂಬಿ, ಹೊರಗಡೆ ಇರೋರಿಗಿಂತ ಶೋರೂಮ್ನವ್ರು ನಂಬಿ ಅದಕ್ಕೆ ತಕ್ಕನಾಗಿ ಏನೇನು ಬೇಕು ಚೆಕ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಎಲ್ಲ 100% ಹೊರಗಡೆ ಮನುಷ್ಯನ್ ಕೊಡಕ್ಕೆ ಹೋಗಬೇಡಿ. 50% ನೀವು ತೊಗೊಳ್ಳಿ, 50% ನಮ್ಮ ಮೇಲೆ ಹಾಕಿ ನಾವು ಏನು ಬೇಕೋ ಅದು ಬೆಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ. ಸೊ ಒಳ್ಳೆ ಗಾಡಿ ತೊಗೊಳ್ಳಿ, ಅದಕ್ಕೆ ಚೆಕಿಂಗ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳೋದು ತಪ್ಪಲ್ಲ, ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡ್ಕೊಳ್ಳೋದು ತಪ್ಪಲ್ಲ. ಬಟ್ ಅದ್ರ ಜೊತೆಗೆ ಶೋರೂಮಲ್ಲಿರೋನ ಸ್ವಲ್ಪ ನಂಬಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ಡೈಲಿ ಕಾಲ್ ಬರುತ್ತೆ. ಕಾಲ್ಸ್ ಏನಕ್ಕೆ ಬರುತ್ತೆ ಅಂದರೆ CNG ಕಾಸ್ ಇದೆಯಾ, CNG ಫಿಟ್ಮೆಂಟ್ ಮಾಡ್ಕೊಬೋದಾ ಈ ಕಾರ್ ತೊಗೊಂಡು. ಸೊ ಯೂಸೇಜ್ ಕೇಳೋದು ಯಾವುದು, ತಿಂಗಳಿಗೋ ವಾರಕ್ಕೋ 15 ದಿನಕ್ಕೋ ಒಂದು ಸರಿ ತೆಗಿತಾರೆ. ತೆಗೆದ್ರೆ 10 ಕಿಲೋಮೀಟರ್ 15 ಕಿಲೋಮೀಟರ್ ಓಡ್ತಾರೆ. 10-15 ಕಿಲೋಮೀಟರ್ 20 ಕಿಲೋಮೀಟರ್ ತಿಂಗಳಲ್ಲಿ ಓಡಿಸೋದಕ್ಕೆ CNG ಅವಶ್ಯಕತೆ ಇಲ್ಲ. ಸೊ ಪೆಟ್ರೋಲೇ ಒಳ್ಳೆ ಮೈಲೇಜ್ ಬರುತ್ತೆ. ಇನ್ ಕೇಸ್ ಬಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಮ್ಯಾಟ್ರ್ ಆಗಲ್ಲ. ನೀವು ಒಂದು 300 ಕಿಲೋಮೀಟರ್ ಗಾಡಿ ಓಡಿಸ್ತೀರಿ ಅಂದರೆ ಒಂದು 100 ರೂಪಾಯಿ ಫ್ಯೂಯಲ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಇವು ಏನಕ್ಕೆ ಈ ಮಾತಾಡ್ತಾನೆ ಅಂದರೆ, ಸೊ ಪೆಟ್ರೋಲ್ ಇರೋ ಗಾಡಿಗೆ CNGನೋ LPGನೋ ಏನೋ ಒಂದು ಆಲ್ಟ್ರೇಷನ್ ಮಾಡ್ತೀರಾ, ಅದನ್ನು ಪ್ರಾಪರಾಗಿ ಫಿಟ್ಮೆಂಟ್ ಮಾಡಿರೋದಿಲ್ಲ, ಪೈಪ್ ಲೀಕೇಜ್ ಅಥವಾ ಏನೋ ಒಂದು ಡ್ಯಾಮೇಜ್ ಆಗಿ ಲೀಕೇಜ್ ಆಗಿ ಇನ್ ಕೇಸ್ ಆ ಗಾಡಿ ಏನೋ ಫೈರ್ ಆಯಿತು ಅಂದರೆ ಕಂಪ್ಲೀಟ್ ಫ್ಯಾಮಿಲಿ ವೆಹಿಕಲಲ್ಲಿ ಇರುತ್ತೆ. ಇನ್ ಕೇಸ್ ಪಾಸಿಬಲ್ ಏನೋ ಒಂದು ಫೈರ್ ಆಗಿ ನಿಮಗೆ ನೋಟಿಸ್ ಬಂದು ಫ್ಯಾಮಿಲಿ ಪೂರ್ತಿ ಸೇಫ್ ಆಗಿ ಕೆಳಗಡೆ ಇಳಿಬೋದು. ಸಪೋಸ್ ಏನೋ ಫೈರ್ ಆಗಿ ವೈರಿಂಗ್ ಇಶ್ಯೂ ಆಗಿ ಗಾಡಿ ಏನೋ ಸಡನ್ನಾಗಿ ಲಾಕ್ ಆಯಿತು ಅಂದರೆ ಕಂಪ್ಲೀಟು ಫ್ಯಾಮಿಲಿ ಒಳಗಡೆ ಸ್ಟ್ರಕ್ ಆಗಿರ್ತೀರಾ, ಕಂಪ್ಲೀಟು ಫ್ಯಾಮಿಲಿನ ಕಳ್ಕೋಬೇಕಾಗುತ್ತೆ. ದಯವಿಟ್ಟು ವೆಹಿಕಲ್ ಯಾರು ಯೂಸ್ ಮಾಡ್ತೀರಾ ಅನ್ವಾಂಟೆಡ್ ಆಗಿ ವೈರಿಂಗ್ಗಳನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಅಡಿಷ್ನಲ್ ಆಗಿ CNG LPG ಮಾಡ್ಕೊತೀರಾ ಅಂದರೆ ಪ್ರಾಪರ್ ಆಗಿ ಒಂದು ಪ್ರಾಡಕ್ಟು ಸರ್ಟಿಫೈಡ್ ಇದ್ದು ಆ ಗಾಡಿಗೆ ಸೂಟಬಲ್ ಅಂತ ಅನ್ಸಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ. ಅನ್ಸರ್ಟಿಫೈಡ್ ಪ್ರಾಡಕ್ಟ್ನ ಯಾವುದೇ ಕಾರಣಕ್ಕೂ ಆಲ್ಟ್ರೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ಅನ್ಸರ್ಟಿಫೈಡ್ನ ಪ್ರಾಡಕ್ಟ್ನ ಯಾವುದನ್ನ CNG ಆಗಿರ್ಬೋದು, LPG ಆಗಿರ್ಬೋದು, ವೈರಿಂಗ್ ಇರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಎನಿ ಅಕ್ಸೆಸರೀಸ್ ಆಗಿರ್ಬೋದು ಹಾಕ್ಸ್ಕೊಂಡು ಇನ್ ಕೇಸ್ ಅದು ಫೇಲ್ಯೂರ್ ಆಯಿತು ಅಂದರೆ ಕಂಪ್ಲೀಟು ಫ್ಯಾಮಿಲಿ ಕಳ್ಕೋಬೇಕಾಗುತ್ತೆ. ದಯವಿಟ್ಟು ಆ ಥರದನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಉಳ್ಸಕ್ಕೆ ಹೋಗ್ತೀರಾ, ಯಾವುದೋ ತುಂಬ ಮೈನರಾಗಿ ಉಳ್ಸಕ್ಕೆ ಹೋಗ್ತೀರಾ, ತುಂಬ ದೊಡ್ಡ ಲಾಸ್ನ ನೀವು ಕಳ್ಕೋಬೇಕಾಗುತ್ತೆ. ದಯವಿಟ್ಟು ಆ ಥರದನ್ನ ಮಾಡ್ಕೊಬೇಡಿ. ವೆಹಿಕಲಲ್ಲಿ ಫಸ್ಟು ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ವೆಹಿಕಲ್ಗೆ ರಿಕ್ವೈರ್ಮೆಂಟ್ ಏನು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಿ ದಯವಿಟ್ಟು
ಏನು ಬೇಕು ಪ್ರಿಕಾಷನ್ಸ್ನ ಅದರಲ್ಲಿ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ವೆಹಿಕಲ್ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಗಾಡಿ ನಿದ್ದೆ ಬಂತು ಅಂದರೆ ಗಾಡಿ ಓಡ್ಸೋಕೆ ಹೋಗಬೇಡಿ. ಇನ್ ಕೇಸ್ ಓವರ್ ನೈಟು ತುಂಬ ಗಾಡಿ ಡ್ರೈವ್ ಮಾಡೋಕೆ ಹೋಗಬೇಡಿ. ಮಳೆ ಬಂದಾಗ ನಿಧಾನಕ್ಕೆ ಓಡಿಸಿ. ಯಾಕೆಂದರೆ ರೋಡಲ್ಲಿ ಕೆಲವೊಂದು ಕಡೆ ಎಲ್ಲಿ ತೆಗಿರುತ್ತೆ, ನೀರು ಜಾಸ್ತಿ ನಿಂತಿರುತ್ತೆ. ನೀವು ಸ್ಪೀಡಾಗಿ ಹೋದಾಗ ಏನಾಗುತ್ತೆ, ಗಾಡಿ ಯಾವ ಕಡೆಗೆ ಆ ಕಡೆಗೆ ಮೂವ್ ಆಗಿಬಿಡುತ್ತೆ. ಸಪೋಸ್ ಮೂವ್ ಆದಾಗ ಏನಾಗುತ್ತೆ, ಚಾನ್ಸಸ್ ಆಫ್ ಆಕ್ಸಿಡೆಂಟ್ ಆಗುತ್ತೆ. ದಯವಿಟ್ಟು ಮಳೆ ಬಂದಾಗ ನಿಧಾನಕ್ಕೆ ಓಡಿಸ್ಕೊಳ್ಳಿ. ವೈಪರು, ಲೈಟು ಎಲ್ಲ ಗಾಡಿ ಎತ್ತಕ್ಕಿಂತ ಮುಂಚೆ ಗಾಡಿಯಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಲೈಟ್ಸ್ ವರ್ಕ್ ಆಗ್ತಾ ಇದೆಯಾ, ವೈಪರ್ ವರ್ಕ್ ಆಗ್ತಾ ಇದೆಯಾ, ಪ್ರತಿಯೊಂದು ಇದೆಯಾ, ಇಂಜಿನ್ ಆಯಿಲ್ ಇದೆಯಾ, ಕೂಲೆಂಟ್ ಇದೆಯಾ, ಇದು ಯಾವುದು ಚೆಕ್ ಮಾಡಲ್ಲ. ಇವತ್ತಿನ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದರೆ ಆಡ ಮಕ್ಕಳು ಗಾಡಿ ಓಡಿಸೋ ಥರ ಆಗೋರೆ. ಆ ಗಾಡಿ ಓಡ್ತಾರೆ ಅಂದರೆ ಆ ಗಾಡಿಯಲ್ಲಿ ಏನೇನು ಬರ್ತಾರೆ ಅಂತಲೇ ಗೊತ್ತಿಲ್ಲ. ಬಾನೆಟಲ್ಲಿ ಓಪನ್ ಮಾಡೋಕ್ಕೂ ಗೊತ್ತಿಲ್ಲ, ಡಿಕ್ಕಿಯಲ್ಲಿ ಓಪನ್ ಮಾಡೋಕ್ಕೂ ಗೊತ್ತಿಲ್ಲ, ಸ್ಟೆಪ್ನಿ ಎಲ್ಲೈತೆ ಅನ್ನೋದು ಫಸ್ಟ್ ಆಫ್ ಆಲ್ ಗೊತ್ತೇ ಇಲ್ಲ. ಮಧ್ಯ ರೋಡಲ್ಲಿ ಗಾಡಿ ನಿಂತ್ಕೊಂಡಾಗ ಯಾರನ್ನ ಫೋನ್ ಮಾಡ್ತಾರೆ, ನೆಟ್ವರ್ಕ್ ಇಲ್ಲ ಅಂದರೆ ಮುಗಿದೇ ಹೋಯ್ತು ಕತೆ. ದಯವಿಟ್ಟು ವೆಹಿಕಲ್ ಓಡಿಸೋಕ್ಕಿಂತ ಮುಂಚೆ ವೆಹಿಕಲಲ್ಲಿ ಏನೇನು ಬರ್ತದೆ, ಇಂಪಾರ್ಟೆಂಟ್ ನಾವು ಏನೇನು ನೋಡಬೇಕು, ಏನೇನು ಚೆಕ್ ಮಾಡ್ಕೊಬೇಕು, ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಚೆಕ್ ಮಾಡ್ಕೊಬೇಕು, ಇದೆಲ್ಲ ನೋಡ್ಕೊಳ್ಳಿ. ಬಿಫೋರ್ ವೆಹಿಕಲ್ ಸ್ಟಾರ್ಟಿಂಗಿಂತ ಮುಂಚೆ ಟೈರ್ ಪ್ರೆಷರು, ಆಯಿಲ್ ಆಯ್ತಾ, ಕೂಲೆಂಟ್ ಆಯ್ತಾ, ಪ್ರತಿಯೊಂದು ಚೆಕ್ ಮಾಡಿಕೊಂಡು ವೆಹಿಕಲ್ನ ಮೂವ್ಮೆಂಟ್ ಮಾಡಿ. ಇದೆಲ್ಲ ನೀವು ಮಾಡಿದ್ರೆ ಸೇಫಾಗಿ ಹೋಗಿ ಸೇಫಾಗಿ ಬರ್ತೀರಾ. ಇದ್ಯಾವುದು ನೀವು ಮಾಡ್ತಾ ಇಲ್ಲ ಅಂದರೆ ಒಂದಲ್ಲ ಒಂದು ದಿನ ಮಧ್ಯ ದಾರಿಯಲ್ಲಿ ನಿಂತ್ಕೊಳ್ಳೋದಂತ ಗ್ಯಾರಂಟಿ. ದಯವಿಟ್ಟು ಪ್ರಿಕಾಷನ್ಸ್ ತೊಗೊಂಡು ಗಾಡಿ ಓಡಿಸಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.